ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ನಾನು ಪ್ರಿಯಾಂಕಾ ಮೇಡಮ್ ಹತ್ರ ಹೋಗ್ತೀನಿ. ಮೇಡಮ್, ಒಂದು ಈಗ ಸಹಜವಾಗಿ ಪೋಷಕರೆಲ್ಲ ಆತಂಕ ಇದ್ದೇ ಇರುತ್ತೆ. ನಮಗೆ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಗೊತ್ತಿರಲ್ಲ, ಮಕ್ಕಳ ಆರೋಗ್ಯದ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಾಗಲ್ಲ ಇಂಥ ಡೇಂಜರಸ್ ಕಾಯಿಲೆ ವಿಚಾರಕ್ಕೆ. ಸೊ ಮಕ್ಕಳು ಹೆಂಗಿರ್ತಾರೆ ಆ ಸಮಯದಲ್ಲಿ, ಅಂದರೆ ಏನಾದರೂ ಜಾಸ್ತಿ ಹೃದಯ ಸ್ತಂಭನ ಆಗುವಂಥ ಕ್ಷಣದಲ್ಲಿ ಅವರ ಒಂದು ಬಿಹೇವಿಯರ್ ಯಾವ ರೀತಿ ಆಗಿರುತ್ತೆ, ಅವರ ದೇಹದಲ್ಲಿ ಏನು ಬದಲಾಗುತ್ತೆ? ಅಟ್ ದ ಟೈಮ್ ಆಫ್ ಅಟ್ಯಾಕ್ ಅನ್ನೋದಕ್ಕಿಂತ ಪ್ರೀ ಸಿಂಪ್ಟಮ್ಸ್ ಅಂತ ನೋಡೋಣ. ಅಂದರೆ ಪುಟ್ಟ ಮಕ್ಕಳಲ್ಲಿ ಲೈಕ್ ಇನ್ಫೆಂಟ್ಸ್ ಹೇಳಿದಾಗ ಫೇಲ್ಯೂರ್ ಟು ಥ್ರೈವ್, ತುಂಬ ಸ್ವೆಟ್ಟಿಂಗ್, ಪುವರ್ ವೇಟ್ ಗೇನ್, ಫೀಡಿಂಗ್ ಸರಿ ಹೋಗಿರಲ್ಲ, ಎಕ್ಸೆಸಿವ್ ಕ್ರೈಯಿಂಗ್, ಈ ಥರ ಇದ್ದಾಗ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಎಸ್ಪೆಷಲಿ ವೇಟ್ ಗೇನ್ ಆಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ತಿಳ್ಕೊಬೇಕಾಗತ್ತೆ. ಇನ್ ಟಾಡ್ಲರ್ ಏಜ್ ಗ್ರೂಪ್ ಅಥವಾ ಈ 8ರಿಂದ 18 ವರ್ಷದ ಮಕ್ಕಳಲ್ಲಿ ನೋಡಿದ್ರೆ ಅಗೇನ್ ಫೆಟಿಗ್ ಅಂತ ಹೇಳ್ತೀವಿ, ಬೇಗ ಸುಸ್ತಾಗೋದು. ಆ್ಯಂಡ್ ಅವ್ರ ಜೊತೆ ಇರೋ ಮಕ್ಕಳು ಅಂದರೆ ಪಿಯರ್ಸ್ಗಿಂತ ದೆ ಗೆಟ್ ಟಯರ್ಡ್ ಮಚ್ ಫಾಸ್ಟರ್, ಅಂದರೆ ಬೇಗ ಸುಸ್ತುಗೊಳ್ಳೋದು. ಆ್ಯಂಡ್ ಎದೆ ಬಡಿತ ಜಾಸ್ತಿ ಆಗೋದು, ತುಂಬ ಸ್ವೆಟ್ಟಿಂಗ್ ಆಗೋದು. ಆ್ಯಂಡ್ ಈವನ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಮೇಕ್ಸ್ ದೆಮ್ ವೆರಿ ಟಯರ್ಡ್. ಆ ಥರ ಸಿಂಪ್ಟಮ್ಸ್ ಎಲ್ಲ ಬಂದಾಗ ಪೇರೆಂಟ್ಸ್ ಶುಡ್ ಬಿ ಅವೇರ್. ಮಕ್ಕಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಧನುಷ್, ಸಹಜವಾಗಿ ಈಗ ಸಾಕಷ್ಟು ಮಕ್ಕಳು ಜಂಕ್ ಫುಡ್ ತಿಂತಾ ಇರ್ತಾರೆ, ಬಟ್ ಒಂದು ಈ ಕೊಬ್ಬಿನಾಂಶ ಜಾಸ್ತಿ ಬೆಳೀತಾ ಇರುತ್ತೆ. ಸೊ ಅವ್ರ ಲೈಫ್ ಸ್ಟೈಲ್ ಹೆಂಗಿರಬೇಕು ಅಂತ ನೀವೇನು ಹೇಳ್ತೀರಿ? ನಾವು ಊಟನ ಆದಷ್ಟು 6 ಗಂಟೆ ಒಳಗಡೆ ತಿನ್ನಕ್ಕೆ ಪ್ಲಾನ್ ಮಾಡ್ತೀವಿ. ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೈಟು ಲೈಕ್ ಕೆಲವೊಂದ್ ಕಡೆ ಇದು ಪುರಾವೆ ಇದೆ. ಸೊ ಹೆಂಗೆ ಹೊತ್ತು ಮುಳುಗದ ಮೇಲೆ ಮನುಷ್ಯ ಹೆಂಗಿರ್ಬೇಕು, ಈ ಪ್ರಕೃತಿ ಹೆಂಗಿರುತ್ತೋ ಹಂಗಿರ್ಬೇಕು. ನಾವು ಬೆಳಿಗ್ಗೆ ಎದೊಳ್ಬೇಕು, ರಾತ್ರಿ ಆದಂಗೆ ಹೆಂಗೆ ಪಕ್ಷಿಗಳು ಗೂಡ್ಸ್ ಹಿಡ್ಕೊಂಡ್ಬರುತ್ತೆ ಹಂಗೆ ನಾವು ಮಲ್ಕೋಬೇಕು. ಬಟ್ ನಾವೇನ್ ಮಾಡ್ತೀವಿ ಕಂಪ್ಲೀಟ್ಲಿ ಉಲ್ಟಾ. ಸೊ ಅದ್ರ ವಿರುದ್ಧವಾಗಿ ಹೋಗ್ತಾ ಇದೀವಿ. ಸೊ ಹಂಗೇನೆ ಊಟದ ವಿಚಾರದಲ್ಲೂ ಅಷ್ಟೇನೆ ನಾವು ಆಹಾರ ಸೇವನೆಯೂ ಅಷ್ಟೇನೆ ನೈಟ್ ಹೊತ್ತು ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ, ಹೈ ಫುಡ್ ತಗೊಂಡ್ಬಿಡೋದು, ಲೈಕ್ ಈ ಪರೋಟ, ಚಪಾತೀಸ್. ಸೊ ಹೆವಿ ಆಗ್ಬಿಡುತ್ತೆ ಅವ್ರಿಗೆ, ನಾನ್ ವೆಜ್ ಎಸ್ಪೆಷಲಿ. ಸೊ ಅವೆಲ್ಲ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ. ಅದೆಲ್ಲ ಮೇನ್ ಕಾರಣ ಆಗುತ್ತೆ. ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಒಂದು ಇರೋದೇ ಇಲ್ಲ. ಅಟ್ಲೀಸ್ಟ್ ತಿನ್ಬಿಟ್ಟು ಒಂಚೂರು ವಾಕಿಂಗ್ ಮಾಡ್ತಾರ ಇಲ್ಲ, ತಿಂದ ತಕ್ಷಣ ಹೋಗಿ ಸೈಡಾಗಿ ಕುತ್ಕೊಂಡು ಮೊಬೈಲ್ ತಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಕಂಪ್ಲೀಟ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಂಪ್ಲೀಟ್ಲಿ ಲೆಸ್ ಆಗಿದೆ. ಅದರ ಜೊತೆಗೆ ಫುಡ್ ಅಂತ ಬಂದಾಗ ನಾವು ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ನಾರ್ಮಲ್ ಫ್ರೂಟ್ಸ್, ಮತ್ತೆ ಎಸ್ಪೆಷಲಿ ನಾವು ತಿನ್ಬೇಕಾದ್ರೆ ಸೀಸನ್ ವೈಸ್ ಫ್ರೂಟ್ಸ್, ಯಾವ ಸೀಸನ್ ಆಯಾ ಫ್ರೂಟ್ ಬರುತ್ತೆ. ಈಗ ಅಂತ ನಮ್ಗೆ ಎಲ್ಲ ತರದ ಫ್ರೂಟ್ ಸಿಗುತ್ತೆ. ಸೊ ಹಂಗೆ ಅವ್ರಿಗೆ ಏನ್ ಇಷ್ಟ ನಾವು ತಿಂತಾರೆ. ಸೊ ಮ್ಯಾಂಗೋ ಎಲ್ಲ ಟೈಮು ಮ್ಯಾಂಗೋ, ಎಲ್ಲ ಟೈಮು ಆರೆಂಜ್. ಸೊ ಹಿಂಗೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ಏನು ಸಿಗ್ತಿಲ್ಲ. ಹಣ್ಣು ತಿಂದಾರ ತಿಂದೆ, ಬಾಳೆಹಣ್ಣು ತಿಂದೆ. ಸೊ ಎಲ್ಲರ ಮೇಲೆ ಒಂದು ಬಾಳೆಹಣ್ಣು ಒಂದು ಇದ್ದೇ ಇರುತ್ತೆ, ಅದೊಂದು ಹಣ್ಣು ಅಂದ್ಕೊಂಡ್ಬಿಡ್ತಾರೆ. ಸೊ ಹಂಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ, ಮೇನ್ಲಿ ಡ್ರೈ ಫ್ರೂಟ್ಸ್. ಸೊ ಇದರಲ್ಲಿ ಅವ್ರಿಗೆ ಏನಾಗುತ್ತೆ, ಎಕ್ಸಾಕ್ಟ್ ಆಗಿ ನಾವು ಏನ್ ತಿನ್ಬೇಕು ಅಂತ ಗೊತ್ತಿಲ್ಲದೇನೆ ಏನೇನು ಸಿಗುತ್ತೆ ತಿಂತಾರೆ. ಬಟ್ ಮೇನ್ ಆಗಿ ಹೇಳ್ಬೇಕಾದ್ರೆ ಈಗ ನಾವು ಊಟ ಮಾಡ್ಬೇಕು ಅಷ್ಟೇ, ತರಕಾರಿ ಎಲ್ಲ ಮಾಡೇ ಮಾಡ್ತಾರೆ ಮನೇಲಿ ನೋಡೋಕೋರೆ. ಬಟ್ ಮಕ್ಳು ನೋಡ್ಕೊಂಡು ಫುಲ್ ಎಲ್ಲ ಸೈಡ್ಗಿಟ್ಟು ಬರೀ ಅನ್ನ ಸಾರು ತಿಂತಾರೆ. ಸೊ ಫುಡ್ ಇದು ನೋಡೋಕೋರೆ ವೆಜಿಟೇಬಲ್ಸು ಫ್ರೂಟ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೊ ನಾವು ಹೇಳೋದ್ರೆ ಫ್ಯಾಮಿಲಿ ಎಸ್ಪೆಷಲಿ ಪೇರೆಂಟ್ಸ್ ಅವರು ಜಾಸ್ತಿ ಇದ್ರ ಬಗ್ಗೆ ವ್ಯಾಲ್ಯೂ ಕೊಡಬೇಕು, ರಾದರ್ ದೆನ್ ಈ ಒಂದು ಜಂಕ್ ಫುಡ್ಸ್, ಎಸ್ಪೆಷಲಿ ಬೇಕರಿ ಐಟಮ್ಸು ಇವೆಲ್ಲ ಒಂಚೂರು ಕಟ್ ಆಫ್ ಮಾಡ್ಕೊಂಬಂದ್ರೆ ಮೇ ಬಿ ವಿ ಕ್ಯಾನ್ ಕಂಟ್ರೋಲ್ ಅಂತ. ಓಕೆ, ವಿಜಯಲಕ್ಷ್ಮಿ ಮ್ಯಾಮ್, ಈ ಆನುವಂಶಿಕ ಕಾರಣಗಳು ಎಷ್ಟು ಪಾತ್ರ ವಹಿಸ್ತವೆ ಅಂತ, ಈ ಜೆನೆಟಿಕ್ ಅನ್ನೋದು ಎಷ್ಟು ಪಾತ್ರ ವಹಿಸಬಹುದು ಇಂಥ ಘಟನೆಗಳಲ್ಲಿ? 1,000 ಹುಟ್ಟಿದ ಮಕ್ಕಳಿಗೆ 8 ಮಕ್ಕಳಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇರುತ್ತೆ. ಈಗ ಎಲ್ಲ ಗರ್ಭಿಣಿಯವ್ರಿಗೆ ಸ್ಕ್ಯಾನಿಂಗ್ ಶುರು ಮಾಡೋದ್ರಿಂದ, ಫೀಟಲ್ ಎಕೋ ಮಾಡೋದ್ರಿಂದ ಮೊದಲೇ ಗೊತ್ತಾಗಿರುತ್ತೆ. ಕೆಲವುಗಳು ಮಾತ್ರ ಈ ಕೋಆಕ್ಟೇಷನ್ ಇಂಥದ್ದೆಲ್ಲ ಆಮೇಲೆ ಹುಟ್ಟಿದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಓಡ್ತಾ ಇದಕ್ಕೆ ನಮ್ಮ ಒಬ್ಬ ಜೊತೆಗೆ ಕೆಲಸ ಮಾಡೋ ಡಾಕ್ಟ್ರು ಮಗುನೇ 8 ವರ್ಷದ ಮಗು ಬಸ್ಸಿಗೆ ಹತ್ತಕ್ಕೆ ಸ್ಕೂಲಿಗೆ ಓಡ್ತಾ ಅಲ್ಲೇ ಕುಸಿದು ಬಿದ್ದಿತ್ತು. ಅದಕ್ಕೆ ಅಯೋಟಿಕ್ ಸ್ಟಿನೋಸಿಸ್ ಇತ್ತು ಅಂತ ಗೊತ್ತಾಯ್ತು. ಆದ್ರೆ ಈ ತರ ಮಕ್ಕಳು ಸತ್ತಾಗ ಅಟಾಪ್ಸಿ ಮಾಡಿ ಅದನ್ನ ಡಿಸೆಕ್ಟ್ ಮಾಡಿ ಕಾರಣ ಏನು ಅಂತ ಕಂಡು ಹಿಡಿದೇ ಇದ್ರೆ ನಾವು ನೀವು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಅದು ತಪ್ಪಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಅದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ರೆ ಹುಟ್ಟನಿಂದ ಬಂದಂತ, ಜನನದಿಂದ ಬಂದಂತ ಹೃದಯದ ಕಾಯಿಲೆಗಳು ಆಗಿರುತ್ತೆ. ಇನ್ನ ಅದರಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇರೋದು ಅದನ್ನ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾಯಿಸಿದ್ರೆ ಆ ಮಕ್ಕಳ ಅಂತಂದ್ರೆ 3 ಬಹಳ ಮುಖ್ಯ: ಆಟ, ಪಾಠ, ಊಟ. ಆಟ ಸರಿಯಾಗಿ ಆಡ್ಬೇಕು, ಆವಾಗ ಅವರು ಬೊಜ್ಜು ಬೆಳೆಯೋದಿಲ್ಲ, ಕಾಯಿಲೆಗಳು ಬರೋದಿಲ್ಲ.
ಪಾಠ ಚೆನ್ನಾಗಿ ಮಾಡಬೇಕು. ಮೊದಲಿಂದ ಪಾಠ ಮಾಡ್ತಾ ಇದ್ರೆ ಕೊನೆ ಹೊತ್ತಿಗೆ ಎಕ್ಸಾಮ್ ಬಂದಾಗ ಸ್ಟ್ರೆಸ್ ಆಗೋದಿಲ್ಲ. ಆ ಸ್ಟ್ರೆಸ್ ಇಂದ ಆಗುವಂತ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡ್ಬೋದು. ಇನ್ನು ಊಟ ಅಂತ ತಗೊಂಡಾಗ ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಳ್ಳೋದನ್ನ ಕಲಿಸ್ಬೇಕು. ಅದರಲ್ಲೂ ಕೂಡ ಹಸಿರು ಸೊಪ್ಪು ಅಂದ್ರೆ ವೆಜಿಟೇಬಲ್ಸ್ ಏನಂತೀವಲ್ಲ, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ಜಾಡ್ಮಾಲಿ ತರ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ನ ಕ್ಲಿಯರ್ ಮಾಡುತ್ತೆ. ಅದು ಸ್ಟ್ರೆಸ್ ಇಂದ ಆಗ್ಲಿ ಇನ್ಯಾವುದೇ ಕಾರಣದಿಂದನೂ ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜ್ ಮಾಡುವಂತ ಈ ಎಂಡೋಥೀಲಿಯನ್ನ ಹೆಲ್ದಿ ಆಗಿ ಇಡಬೇಕು ಅಂದ್ರೆ ಅವ್ರಿಗೆ ದಿನಕ್ಕೆ 2-3 ತರಕಾರಿಗಳನ್ನ ಕೊಡ್ಬೇಕು, 3-4 ಹಣ್ಣುಗಳನ್ನ ಕೊಡ್ಬೇಕು. ಈಗ ಧನುಷ್ ಅವ್ರು ಹೇಳಿದ್ರು ಒಂದೇ ಹಣ್ಣಂತ, ಬಾಳೆಹಣ್ಣು ಕೊಟ್ಟರು ಕೂಡ ಅದರಲ್ಲಿ ಸಿರೋಟಿನ್ ಇರುತ್ತೆ, ಆಂಟಿ ಡಿಪ್ರೆಸೆಂಟ್ ಆಗತ್ತೆ, ಅದು ಅವರಿಗೆ ಆರೋಗ್ಯ ಒಳ್ಳೇದಾಗತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ಆಹಾರ ಕೊಡ್ಬೇಕಾದ್ರೆ ಮಕ್ಕಳಿಗೆ ಒಂದು ಭಾಗ ತರಕಾರಿ, ಒಂದು ಭಾಗ ಹಣ್ಣು, ಇನ್ನೊಂದು ಭಾಗ ಅನ್ನ ಸಾರು ಚಪಾತಿ ಅದೆಲ್ಲ ಅಂತ ತಗೊಳ್ಬೇಕು. ಇದನ್ನು ಸಮತೋಲವಾಗಿ ತಗೊಂಡಿದ್ದಾದ್ರೆ ಎಲ್ಲಾನು ಸಮತೋಲವಾಗಿ ತಗೊಳ್ಬೇಕು. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನ ಮಕ್ಕಳು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಒಂದು ಆಟ ಆಡ್ಬೇಕು, ಇಲ್ಲ ಅವರು ಸೂರ್ಯ ನಮಸ್ಕಾರ ಇಂಥದನ್ನ ಮಾಡಿದ್ದೆ ಆದ್ರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಇತ್ತೀಚಿನ ದಿನದಲ್ಲಿ ಮಕ್ಕಳು ಆಟ ಅಂತಂದಾಗ ಒಬ್ರು ಬಂದಿದ್ರು, ಏನು ಊಟನೇ ಮಾಡ್ತಾ ಇಲ್ಲ ಮಗು ಅಂತಂದ್ರು. ಯಾಕೆ ಆಟ ಆಡಲ್ವಾ ಅಂತ ಕೇಳಿದೆ. ಅಯ್ಯೋ ಬರೀ ಆಟನೇ ಆಡ್ತಾ ಇರ್ತಾನಂತೆ. ಏನ್ ಆಟ ಆಡ್ತಾನಂದ್ರೆ ವಿಡಿಯೋ ಗೇಮ್ ಆಡ್ತಾನೆ ಅಂತ. ವಿಡಿಯೋ ಗೇಮ್ ಆಡೋದ್ರಿಂದ ಅವ್ರಿಗೆ ಎಕ್ಸಸೈಸ್ ಹೆಂಗ್ ಸಿಕ್ಕುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮಕ್ಕಳು ಅಂತಂದ್ರೆ ಆಟ, ಪಾಠ, ಊಟ ಈ ಮೂರನ್ನ ಸಮವಾಗಿ ನೋಡ್ಕೊಂಡ್ಬಿಟ್ರೆ ಮಕ್ಕಳು ಅತ್ಯಂತ ಉತ್ತಮವಾದಂತ ಯುವಕರಾಗ್ತಾರೆ ಅಂತ ಹೇಳ್ಬೋದು ನಾವು. ಎಸ್ ಮ್ಯಾಮ್.